ನಿಮ್ದು ಸೊ ನಿಮ್ದು ಸಿ ಟಿ ಪಿ ಟಿ ರೇಷಿಯೋ ಏನಿರುತ್ತೆ, ಎಮ್ ಸಿ ಕ್ಯೂಬಿಕಲ್ ಏನಿರುತ್ತೆ, ಕಾಂಟ್ರಾಕ್ಟ್ ಡಿಮ್ಯಾಂಡ್ ಏನಿರುತ್ತೆ. ಸೊ ಕೆಲವೊಂದು ನಿಮ್ದು ಮೀಟರ್ ನಂಬರ್ ಆಫ್ ಇದ್ರ ಮೇಲೆ ಯೂಸೇಜ್ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ ಕಾಂಟ್ರಾಕ್ಟ್ ಡಿಮ್ಯಾಂಡ್. ಸೊ ಅದನ್ನ ನೀವು ಅದ್ರಲ್ಲಿ ಬರ್ದಿರ್ಬೇಕು, ಮೀಟರ್ ಕ್ಯೂಬಿಕಲ್ ಅಲ್ಲಿ ಬರ್ದಿರ್ತಾರೆ, ನೀವು ಚೆಕ್ ಮಾಡಿ. ಸೊ ಅದನ್ನ ಬರ್ದಿರ್ತಾರೆ. ಅಂದ್ರೆ ನಿಮ್ದು ಒಂದು ರೌಂಡ್ ರನ್ ಆಯಿತು ಅಂದ್ರೆ, ಒಂದು ಯೂನಿಟ್ ರನ್ ಆಯಿತು ಅಂದ್ರೆ, ಸೊ ಸಿ ಟಿ ರೇಷಿಯೋ ಕಾಂಟ್ರಾಕ್ಟ್ ಡಿಮ್ಯಾಂಡ್ ಎಷ್ಟಾಗಿರುತ್ತೆ ಅಷ್ಟು, ಸಪೋಸ್ 500, 320, 1000 ಟನ್ಸ್ ಅಂತ ಇರುತ್ತೆ. ಓಕೆನಾ? ನಿಮಗೆ ಒಂದು ಪಾಯಿಂಟ್ ರನ್ ಆಯಿತು ಅಂದ್ರೆ 500 ಯೂನಿಟ್ಸ್ ಜನರೇಷನ್ ಪೀರಿಯಾಡಿಕಲಿ ಚೆಕ್ ಮಾಡಬೇಕು. SOP ಫಾರ್ ಆಲ್ ಎಲ್ ಟಿ ಪ್ಯಾನಲ್ ಆಕ್ಸೆಸರೀಸ್. ಸೊ ಈಗ ನಾವು ಒಂದು ಎಲ್ ಟಿ ಪ್ಯಾನಲ್ ಆಪರೇಟ್ ಮಾಡಬೇಕು ಅಂದ್ರೆ SOP ಪ್ರತಿಯೊಂದಕ್ಕೂ ಇರುತ್ತೆ. ಓಕೆನಾ? ಸೊ ಆ SOPs ನ ಅಲ್ಲಿ ಪೇಸ್ಟ್ ಮಾಡಿರ್ಬೇಕು. ಸೊ ನಿಮ್ಗೆ SOPs ಅಂದ್ರೆ ಯಾವ ತರ ಬರುತ್ತೆ? ಸೊ ಸಪೋಸ್ ಇದು ಎಲ್ ಟಿ ಪ್ಯಾನಲ್ಗೆ SOPs, ಇದು ಎಲ್ಲಾ ಎಲ್ ಟಿ ಪ್ಯಾನಲ್ಗೂ ಅಪ್ಲಿಕೇಬಲ್ ಆಗಲ್ಲ. ಆಸ್ ಪರ್ ದ ಡಿಸೈನ್, ಆ ಡಿಸೈನ್ ತಕ್ಕಂಗೆ ನಾವು SOP ನ ಪ್ರಿಪೇರ್ ಮಾಡಬೇಕು. ಈಗ ಈ ಕಂಪನಿಯಲ್ಲಿ ಸ್ಪೈಯಲ್ಲಿ ನಾವು ಪ್ಯಾನಲ್ಗೆ ಏನೋ ಮಾಡಿರ್ತೀವಿ ಅಂದ್ರೆ ನೆಕ್ಸ್ಟ್ ಬಿಲ್ಡಿಂಗ್ ಇದೇ ಅಪ್ಲಿಕೇಬಲ್ ಆಗಲ್ಲ. ಕೆಲವೊಂದು ಪಾಯಿಂಟ್ಸ್ ಆಗುತ್ತೆ, ಕೆಲವೊಂದು ಪಾಯಿಂಟ್ಸ್ ಅಪ್ಲಿಕೇಬಲ್ ಆಗಲ್ಲ. ಯಾಕಂದ್ರೆ ನಾವು ಅಲ್ಲಿ ಡಿಸೈನ್ ತಕ್ಕಂಗೆ ನಾವು ಪ್ಯಾನಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀವಿ. ಸೊ ಅದ್ರ ಪ್ರಕಾರ ನಾವು ಏನಾದ್ರು ಚೇಂಜಸ್ ಇದ್ರೆ ಮಾಡ್ಬೋದು. ಓಕೆನಾ? ಇದೇನಿದೆ ಸೇಫ್ಟಿ ಪ್ರಿಕಾಷನ್, ಪರ್ಸನಲ್ ಕೇಬಲ್ ಟರ್ಮಿನಲ್ಸ್ ಚೆಕ್ ಮಾಡ್ತಾ ಇರಬೇಕು. ಕರೆಂಟು, ಸೊ ನಿಮ್ದು ಆಲ್ರೆಡಿ ನಿಮ್ದು ಫ್ಲೋರ್ ಬೇಸ್ ಮಾಡ್ತೀರಾ ಇಲ್ಲ ಕ್ಲೈಂಟ್ ಬೇಸ್ ಮಾಡ್ತೀರಾ? ಕ್ಲೈಂಟ್ ಬೇಸ್. ಸೊ ಒಬ್ಬರಿಗೆ ಒಂದೊಂದು ಮೀಟರ್ ಸಪ್ರೇಟ್ PPM ಅಲ್ಲಿ ಮಾಡ್ತಾ ಇರಬೇಕು. ಬಟ್ PM ಆಕ್ಟಿವಿಟೀಸ್ ನಾವು NT ಗೆ ಯಾವಾಗಲೂ ಮಾಡಲ್ಲ. ಯಾಕಂದ್ರೆ ಅದು ಅಪ್ರೂವಲ್ ಸಿಗ್ತಾ ಮಾತ್ರನೇ ಮಾಡೋಕ್ಕಾಗಲ್ಲ. ಓಕೆನಾ? ವಿತೌಟ್ ಅಪ್ರೂವಲ್ಸ್ ಇಲ್ದೇನೆ ನೀವೇನು